ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೇಬಿ ಸೌಜನ್ಯ. ನಾವು ನಿನ್ನೆ ನಾಟಕಕ್ಕೆ ಹೋಗಿದ್ವಿ ಮಾರೆ. ಹಾಗೆ 2 ದಿನ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡೋದೆ. ನಿನ್ನೆ ಎಷ್ಟೇ ನಾಟಕ ಇತ್ತು ಇಲ್ಲಿ ಬ್ರಹ್ಮಕಲಶ. ನಿನ್ನೆ ಲಾಸ್ಟ್ ಆಯಿತಾ. ಮೊನ್ನೆ ನಮ್ಮದು ಪ್ರೋಗ್ರಾಮ್ ಇತ್ತಲ್ಲ, ಹಾಗೆ ಅಲ್ಲಿ ಪ್ರೋಗ್ರಾಮಿಗೆ ಹೋಗಿ ಮತ್ತು ನಾವು ಮೊನ್ನೆ ಸಹ ಗೆಂದಗಿಡಿ ನಾಟಕ ಇತ್ತು. ಅದು ನೋಡಬೇಕಂದ್ರೆ ತುಂಬ ಆಸೆ ಇತ್ತು. ಆದರೆ ಮರುದಿನ ವಾಪಸ್ ನಮಗೆ ಪ್ರೋಗ್ರಾಮ್ ಇತ್ತಲ್ಲ, ನಿನ್ನೆ ಬೆಳಿಗ್ಗೆ ನಮಗೆ ಕೋಣಾಜಿಯಲ್ಲಿ ಪ್ರೋಗ್ರಾಮ್ ಇತ್ತು. ಹಾಗೆ ಇದು ನಾಟಕ ನೋಡಲಿಕ್ಕೆ ಆಗಿರಲಿಲ್ಲ. ಹಾಗೆ ನಿನ್ನೆ ಪ್ರೋಗ್ರಾಮಿಂದ ಬಂದು ನೈಟ್ ಹೋಗಿದ್ವಿ ಆಯಿತಾ ನಾಟಕಕ್ಕೆ. ಚೆಂದ ಇತ್ತು ನಾಟಕ. ಅದರದ್ದು ಹೆಸರು ಮಾತ್ರ ಇವಾಗ ಮರ್ತೋಯ್ತು ಯಾವುದು ಅಂತ, ಉಡುಪಿಯವ್ರದ್ದು. ಇಲ್ಲಿ ಇನ್ವಿಟೇಷನ್ಸ್ ಇಲ್ಲ ಮಾರೆ, ಇಲ್ಲದಿದ್ದರೆ ಅದಾದರೂ ನೋಡಿ ಹೇಳ್ಬೋದಿತ್ತು ಯಾವುದು ನಾಟಕ ಅಂತ. ಫಸ್ಟಿಗೆ ಹೋಗೋದಿಲ್ಲ ಅಂತ ನೆನೆಸಿದ್ವಿ. ಮತ್ತು ಇದು ಮೊನ್ನೆ ಸಹ ಹೋಗಲಿಲ್ಲಲ್ಲ, ಇಷ್ಟು ಹತ್ತಿರ ಇದ್ದು ಹೋಗಲಿಲ್ಲಲ್ಲ ಅಂತೆಲ್ಲ ಆಯಿತು. ನಾಟಕ ನೋಡಬೇಕಂತಾನೆ ಹಾಗೆ ನಿನ್ನೆ ಹೋಗಿದ್ದೆ ಆಯಿತಾ. ಫಸ್ಟಿಗೆ ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ ಹೋಗೋಣ ಅಂತ. ಅವರೇ ಮತ್ತು ಇವತ್ತು ಡ್ಯೂಟಿ ಇತ್ತಲ್ಲ, ಲೇಟ್ ಆಗ್ತದೆ ಬೇರೆ ಅಂತೇಳಿ ಬರುವುದಿಲ್ಲ ಅಂತ ಹೇಳಿದ್ರು ಆಯಿತಾ. ಆದ ನಂತರ ಪ್ರತೀಕ್ಷಂದೊಂದೇ ಚೊರೆ ಹೋಗಿ ಬರುವ ಅಂತ, ನಾಟಕ ನೋಡುವ ಅಂತ. ಅವಳಿಗೆ ಇವತ್ತು ರಜೆ ಇತ್ತಾಯ್ತು, ಅದಕ್ಕೋಸ್ಕರ ಹೇಳಿದ್ಲು. ಮತ್ತು ಸರಿ ಹೋಗುವ ಅಂತ ಹೇಳಿದಾಯ್ತಾ. ನನಗೆ ಇಂಟ್ರೆಸ್ಟ್ ಇತ್ತು ಒಂದು ನಾಟಕ ನೋಡಬೇಕು ಅಂತ. ನಾಟಕ ನೋಡ್ತೇವೆ ಮಾರೆ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ನಕ್ಕು ನಮಗಂತೂ ಸಾಕಾಗಿತ್ತು. ನಂದು ಗಂಟಲೆಲ್ಲ ಒಂಥರ ಆಗಿತ್ತಾಯ್ತಾ. ಎಂಥ ಕಾಮಿಡಿ ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ದೇವೆ ಆಯಿತಾ ನಾನು ಮತ್ತು ಅವಳು. ಮುಗಿಯುವಾಗ ಎಷ್ಟು ಗಂಟೆ ಗೊತ್ತುಂಟ, 4 ಗಂಟೆ ಬೆಳಿಗ್ಗೆ ಅಂತೂ ತುಂಬ ಜನ ಇದ್ರು ಆಯಿತಾ. ಮತ್ತು ನಿನ್ನೆ ಲಾಸ್ಟ್ ಅಲ್ಲ ಬ್ರಹ್ಮಕಲಶ, ಅದಕ್ಕೋಸ್ಕರ ತುಂಬ ಜನ ಇದ್ದರು ಆಯಿತಾ. ಅಂದರೆ ತುಂಬ ಎಂಜಾಯ್ ಮಾಡಿದೆ. 4 ಗಂಟೆಗೆ ಬರುವಾಗ ಮಳೆ ಮಾರೆ. ಅವಳನ್ನು ಬೇರೆ ಅಲ್ಲಿ ರೂಮ್ ಹತ್ರ ಬಿಟ್ಟು ನಾನು ರಿಟರ್ನ್ ಬರಬೇಕಿತ್ತು. ಹೋಗುವಾಗ ನಡ್ಕೊಂಡು ಹೋದದು, ಬೊಟ್ಟು ಬಿತ್ತವರೆ. ಹೋಗುವಾಗ ನಡ್ಕೊಂಡು ಹೋದದು ಆಯಿತಾ. ಹಾಗೆ ಬೊಟ್ಟಿಟ್ಟು ಅಲ್ಲ, ಬೊಟ್ಟಿಟ್ಟೆ. ನನಗೆ ಬೊಟ್ಟಿಡದಿದ್ರೆ ಒಂಥರ ಕಾಣ್ತದೆ, ನನಗೆ ಇಷ್ಟವೂ ಇಲ್ಲ ಬೊಟ್ಟಿಲ್ಲದೆಲ್ಲ ವೀಡಿಯೋ ಮಾಡಲಿಕ್ಕೆ, ಅದಕ್ಕೋಸ್ಕರ. ಹಾಗೆ ಅಲ್ಲಿಂದ ಹೋಗಿ ಬಂದ್ವಾ. ಹೋಗಿ ಅದೇ 4 ಗಂಟೆಗೆ ಮತ್ತೆ ಅವಳನ್ನು ಅಲ್ಲಿ ಬಿಟ್ಟು ಸ್ಕೂಟಿಯಲ್ಲಿ ತಗೊಂಡು ಇಲ್ಲಿ ಗೇಟ್ ಹತ್ರ ಲಾಕ್ ಆಗ್ತಾರೆ ಆಯಿತಾ. ಈ ಮಳೆಗೆ ಮಾರೆ ವಾಪಸ್ ಹೋಗಿ ಬರುವಾಗ ನಾನು ಫುಲ್ ಚಂಡಿಯಾಗಿದ್ದೆ ಆಯಿತಾ. ಹಾಗೆ ಬಂದು ಮಲಗಿದವಳು. ಇದಿಷ್ಟು ಇಲ್ಲಿ 4:15ಗೆ ಬಂದಿದ್ದೇನೆ ವಾಪಸ್ ರೂಮಿಗೆ. 4:15 ಗಂಟೆಗೆ ಮಲಗಿದವಳು. 9 ಗಂಟೆಗೆ ಇದ್ದದ್ದು. ನನ್ನ ಹಸ್ಬೆಂಡ್ ಎದ್ದೇಳಿಸುವಾಗನೇ ಇದ್ದದ್ದು ಮಾರೆ. ಇವತ್ತೆಲ್ಲ ಬೆಳಿಗ್ಗೆ ಇದು ತಿಂಡಿ ಇದೆಲ್ಲ ತಿಂಡಿ ಅಂದರೆ ನೆನ್ನೆ ನೈಟ್ ಸ್ವಲ್ಪ ದೋಸೆ ಮಾಡಿದರೆ ಅದೇ ಇತ್ತು ಬೆಳಿಗ್ಗೆಗೆ. ಹಾಗೆ ಅದು ತಿಂದು ಮತ್ತೆ ಎಲ್ಲ ಟಿಫಿನಿಗೆಲ್ಲ ಬಿಸಿ ಮಾಡಿ ಎಲ್ಲ ಹಾಕಿಕೊಂಡು ಮತ್ತೆ ಪಾಪ ಎದ್ದೇಳಿಸಿ ಹೋಗಿದ್ದಾರೆ ಪಾಪ. ಹಾಗೆ ನನಗೆ ಎಚ್ಚರನೇ ಆಗಲಿಲ್ಲ ಆಯಿತಾ ಬೆಳಿಗ್ಗೆ. ಮತ್ತೆ ಎಂಥ ಒಂಥರ ಮಲಾಗ್ತಿತ್ತು. ಮತ್ತೆ ಸಹ ಅವರು ಡ್ಯೂಟಿಗೆ ಹೋದ ಮೇಲೆ ಉಪವಾಸ, ಬ್ರಷೇ ಮಾಡಿರಲಿಲ್ಲ ಆಯಿತಾ. ನಾನು ಉಪವಾಸ ಹೋಗಿ ಮಲಗಿದೆ. ನಿಲ್ಲಿಗೆ ಆಗ್ತಿರಲಿಲ್ಲ, ಅಷ್ಟು ನಿದ್ದೆ ಬರ್ತಿತ್ತು. ಉಪವಾಸ ಹೋಗಿ ಮಲಗಿ ಮತ್ತೆ 12 ಗಂಟೆ ಆಗುವಾಗನೇನು ನನಗೆ ಎಚ್ಚರ ಆಯಿತಾ. ಫೋನ್ ಮಾಡಿ ಕೇಳಿದರು, ಎಂತಾದರೂ ತಿಂದ್ಯಾ, ಊಟ ಟೀ ಕುಡ್ದ್ಯಾ ಅಂತೆಲ್ಲ. ನಾನು ಬೆಳಿಗ್ಗೆ ಏನು ಮಾಡಿದೆ ಗೊತ್ತುಂಟ, ಅವರು ತೆಗೆದಿದ್ದೆ ಅಲ್ಲ, ಆವಾಗಲೇ ನಾನು ಊಟ ಎಲ್ಲ ಇಟ್ಟು ಕುಕ್ಕರಲ್ಲಿ ಮತ್ತೆ ಮಲಗಿದ್ದು. ಮತ್ತು ಮಧ್ಯಾಹ್ನ ಒಂದು ಸಾಂಬಾರು ಮಾಡಿದರೆ ಆಯ್ತಲ್ಲ ಅಂತ. ಹಾಗೆ ಇದು ಊಟ ಇಟ್ಟು ಮಲಗಿದವಳು ಮತ್ತು 12 ಗಂಟೆಗೆ ಎಚ್ಚರ ಆದಾಯ್ತಾ. ಆದ ನಂತರ ನನಗೆ ಒಂದು ಪ್ರಾಡಕ್ಟ್ ಬರಲಿಕ್ಕಿತ್ತು ಇವತ್ತು ಬರಲಿಕ್ಕೆ, ಪರ್ಪಲ್ ಆ್ಯಪಿಂದ. ಹಾಗೆ ಅದು ಇವತ್ತು 11 ಗಂಟೆಗೆ ರೀಚ್ ಆಗ್ತದೆ ಅಂತೇಳಿ ಮೆಸೇಜ್ ಬಂದಿತ್ತು, ನೆನ್ನೆನೇ ಬಂದಿತ್ತು. ಕಾಯ್ತಾ ಇದ್ದೆ, ಸೈಲೆಂಟ್ ಇಟ್ಟಿರಲಿಲ್ಲ ಮೊಬೈಲ್. ಇದು ಬರೋದು ಕಾಣಲೇ ಇಲ್ಲ ಮಾರೆ. ಒಂದು 12:30 ಆಗುವಾಗ ಕಾಲ್ ಮಾಡಿದರು. ಇದು ಹೀಗೆ ಅದಕ್ಕಿಂತ ಮುಂಚೆ ನಾನು ಅವ್ರದ್ದು ಕಾಲ್ ತೆಗೆದಿರಲಿಲ್ಲ. ನಾನು ಬಂದಿದ್ದೆ ಮೇಡಮ್ ನಿಮ್ಮ ಮನೆ ಹತ್ರ, ನಾನೀಗ ರಿಟರ್ನ್ ಹೋಗ್ತಾ ಇದ್ದೇನೆ, ಶ್ರೀನಿವಾಸ್ ಕಾಲೇಜ್ ಹತ್ರ ಇದ್ದೇನೆ ಅಂತ. ಮತ್ತು ವಾಪಸ್ ಇವಾಗ ಮಳೆ ಬರ್ತಿತ್ತು, ಆವಾಗಲೇ ಎದ್ದುಕೊಂಡು ಸೀದಾ ಹೋದೆ. ನನಗೆ ಮತ್ತು ಪಾರ್ಸೆಲ್ ಸಿಗಲಿಲ್ಲದ್ರೆ ಮತ್ತೆ ರಿಟರ್ನ್ ಆಗ್ತದಲ್ಲ ಅಂತ ಹೇಳಿಕೊಂಡು. ಹಾಗೆ
ಅವ್ರದ್ದು ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಆಯಿತಾ. ನಾನು ಎಂತ ಆರ್ಡ್ರ್ ಮಾಡಿದ್ದೇನೆ ಅಂತೇಳಿ ಹೇಳ್ತೇನೆ ಆಯಿತಾ. ನಿಮಗೆ ನೋಡ್ಬೋದು ನೀವು ನನ್ನ ಮುಖ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಫೇಶಿಯಲ್ ಸ್ಕ್ಯಾನರ್ದವರಿಂದ ಒಂದು ಇದು ಮಾಡಿದ್ದೆ ಆಯಿತಾ, ಕ್ರೀಮು ನೋಡಿರ್ಬೋದು. ತುಂಬ ಜನ ಪ್ರಮೋಷನ್ ಎಲ್ಲ ಮಾಡ್ತಾರೆ. ಹಾಗೆ ಇದು ನನಗೆ ಬೇಕು ಅಂತ ತುಂಬ ಆಸೆ ಇತ್ತು. ನಾನು ಮೆಹಂದಿ ಹೊತ್ತು ನಾನು ಇದೇ ಕ್ರೀಮ್ ಹಾಕಿದ್ದದು, ಸಿಂಪಲಾಗಿ ಮೇಕಪ್ ಮಾಡಿದ್ದೆ, ತುಂಬ ಚೆಂದ ಕಾಣ್ತದೆ ಆಯಿತಾ. ಹಾಗೆ ಒಂದು ಇದು ಮತ್ತೊಂದು ಲಿಪ್ಸ್ಟಿಕ್, ಅದು ಲಾಂಗ್ ಟೈಮ್ ಲಿಪ್ಸ್ಟಿಕ್ ಇರ್ತದಲ್ಲ. ಈಗ ನಾವು ಇಲ್ಲಿ ಅಂಗಡಿಯಲ್ಲೆಲ್ಲ ಶಾಪಲ್ಲಿ ಇಷ್ಟೇ ಕಾಸ್ಟ್ಲಿ ತಗೊಳ್ಳಿ, ನಾನು ಯೂಸ್ ಮಾಡೋದು ಇದಾಯ್ತಾ, ಯಾವುದು ಅಂತ ಹೇಳಿದರೆ ಲ್ಯಾಕ್ಮಿ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡೋದು. ಅದು ಕೂಡ ಎಲ್ಲ ಈಗ ಒಂದು ಟೀ ಕೊಡ್ತಾರೆ ಸಹ ಟೀ ಲೋಟದಲ್ಲಿ ಫುಲ್ ಇರ್ತದೆ ಮೇಲೆ, ಹಾಗೆಲ್ಲ ನನಗೆ ಆ ಥರದ್ದು ಬೇಡ ಇತ್ತು. ಮತ್ತು ಸ್ವಲ್ಪ ಲಾಂಗ್ ಟೈಮ್, ಈಗ ನನಗೆ 3 ಗಂಟೆ ಪ್ರೋಗ್ರಾಮ್ ಆದರೆ ಒಂದು 4 ಗಂಟೆ ಆದರೂ ಲಿಪ್ಸ್ಟಿಕ್ ಸ್ವಲ್ಪ ನಿಲ್ಬೇಕಲ್ಲ, ಇಲ್ಲದ್ರೆ ಅಲ್ಲಲ್ಲಿ ಒಂಥರ ಏಸಿಯಾಗಿ ನಿಂತಿರ್ತದೆ ಮೇಲೆ, ಅದನ್ನು ನಮಗೆ ಏಸಿ ಆಗ್ತದೆ. ಮತ್ತು ಇದ್ರ ಮಾತಾಡಿದವರಿಗೆ ಸುಮ್ಮನೆ ಆಗೋದಿಲ್ಲ. ಹಾಗೆ ಅವತ್ತಿಂದ ನಾನು ಆದ ನಂತರ ಲ್ಯಾಕ್ಮಿ ಅವ್ರದ್ದು ಲಿಪ್ಸ್ಟಿಕ್ ತಗೊಳ್ಳೋದು. ಅದಾದರೂ ಸ್ವಲ್ಪ ಓಕೆ, ಪರವಾಗಿಲ್ಲ, ಅದು ಬರ್ತದೆ ಅಷ್ಟು ಟೈಮ್, ಮತ್ತು ಏನಾಗೋದಿಲ್ಲ. ಇಲ್ಲದ್ರೆ ಅದು ಬೇರೆ ಬೇರೆ ಸೈಡ್ ನಿಲ್ತಾ ಇತ್ತು. ನಾನು ಅದಕ್ಕೆ ಮುಂಚೆ ಎಲ್ಲ ಅಷ್ಟೊಂದು ಲ್ಯಾಕ್ಮಿದಲ್ಲ ಬೇರೆ ಅದು ಹಾಕ್ತಿದ್ದೆ ಆಯಿತಾ. ಆದ ನಂತರ ಇವತ್ತೊಂದು ನಾನು ಆರ್ಡ್ರ್ ಮಾಡಿದೆ. ಅದರಲ್ಲಿ ಕಲ್ಲರ್ ಏನು ಜಾಸ್ತಿ ನನಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಫಸ್ಟ್ ಟೈಮ್ ನಾನು ಪರ್ಪಲ್ ಆ್ಯಪಲ್ಲಿ ನಾನು ಬುಕ್ ಮಾಡೋದು. ಅದು ಹೇಗೆ QR ಕೋಡ್ ಎಲ್ಲ ಹಾಕಬೇಕು ಹಾಗೆ ಅಂತ ಅದೊಂದು ಸ್ಕ್ರೀನ್ಶಾಟಲ್ಲಿ ಇದು ಸಿಗುವಂಥದ್ದು. ಹಾಗೆ ಅದರಲ್ಲಿ ಕಲ್ಲರ್ ಹೇಗೆ ಚಾಯ್ಸ್ ಮಾಡೋದು ಅಂತೇಳಿ ನನಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ ಆಯಿತಾ. ಹಾಗೆ ನಾನು ಎಂತ ಮಾಡಿದೆ ಗೊತ್ತುಂಟಾ, ಒಂದಿತ್ತು ಯಾವುದೋ ಒಂದು ಲಿಪ್ಸ್ಟಿಕ್ ಇತ್ತು, ಅದನ್ನೇ ಆರ್ಡ್ರ್ ಮಾಡಿದೆ. ಅದನ್ನು ಆರ್ಡ್ರ್ ಮಾಡಿ ಅದು ಇವಾಗ ಬಂದಿದೆ. ಅದು ಮತ್ತು ಇದು ಒಟ್ಟು 702 ರೂಪಾಯಿ ಆಗಿದೆ ಆಯಿತಾ. ಇದು ಚೆಂದ ಅಂದರೆ ಸೂಪರಾಗಿದೆ. ನಂದು ಮುಖ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ನನಗೆ ಕ್ರೀಮ್ ತುಂಬ ಇಷ್ಟ ಆಯ್ತು ಆಯಿತಾ. ನನಗೊಂದು ಬೇಕು ಅಂತ ಇತ್ತು ಆಯಿತಾ. ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತದೆ. ನಾನು ಎಲ್ಲರೂ ಪ್ರಮೋಷನ್ ಎಲ್ಲ ಕೊಡುವಾಗ ಅದು ಸುಮ್ಮನೆ ಆಗಿರ್ಬೋದು, ಮತ್ತು ಟಿಶ್ಯೂ ಪೇಪರಲ್ಲಿ ಹೀಗೆ ಮಾಡಿಲ್ಲ, ಲಿಪ್ಸ್ಟಿಕ್ ಹಾಕಿದ್ನಲ್ಲಿ ಹೀಗೆ ಮಾಡಿಲ್ಲ ನೋಡ್ತಾರಲ್ಲ, ತೋರಿಸ್ತಿದ್ರು, ಎಂತ ಇಡಲಿಲ್ಲ ಹಾಗೆ ಅಂತ, ಸುಳ್ಳಾಗಿರ್ಬೋದು ಅಂತ ಎಲ್ಲ ಅಂದ್ಕೊಂಡಿದ್ದೆ. ಮತ್ತು ತುಂಬ ಮೆಸೇಜ್ ಅದೆಲ್ಲ ನೋಡಿದ ಮೇಲೆ ನಾನು ತಗೊಳ್ಳೋದು. 2 ಪ್ರಾಡಕ್ಟು ಕೂಡ ತುಂಬ ಸಖತ್ತಾಗಿದೆ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಲಾಗಲ್ಲಿ ನಾರ್ಮಲ್ ಫೇಸಿಗೆ ಏನು ಹಾಕದೆ ಇದು ಮತ್ತೆ ನಾನು ಮೇಕಪ್ ಮಾಡಿ ತೋರಿಸ್ತೇನೆ. ಖಾಲಿ ಅದೊಂದು ಕ್ರೀಮ್ ಮಾತ್ರ, ಕ್ರೀಮು, ಲಿಪ್ಸ್ಟಿಕ್ ಮತ್ತೊಂದು ಬೊಟ್ಟಿಟ್ಟು ತೋರಿಸ್ತೇನೆ. ಅದು ಫಸ್ಟಿಗೆ ಹೇಗಿರ್ತದೆ ಇದು ಫೇಸ್, ಮತ್ತು ನಾವು ಆ ಕ್ರೀಮ್ ಹಾಕಿದ ನಂತರ ಎಷ್ಟು ಕ್ಲೀನ್ ಬ್ರೈಟಾಗಿ ಕಾಣ್ತದೆ ಅಂತೇಳಿ ನಿಮಗೆ ತೋರಿಸ್ತೇನೆ ಒಂದು ಲಾಗಲ್ಲಿ ಆಯಿತಾ. ಹಾಗೆ ಇವಾಗ ಬಂತಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಇವಾಗ ಸ್ವಲ್ಪ ಹಾಕಿ ನೋಡಿದೆ ಆಯಿತಾ. ಅದೊಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ಯಾವ ಥರ ಇರ್ತದೆ ಪ್ರಾಡಕ್ಟ್ ಅಂತ. ಮತ್ತು 707 ರೂಪಾಯಿ ಬೇರೆ ಕೊಟ್ಟಿದ್ದೇನೆ. ಹಾಗೆ ಮತ್ತು ಬೇರೆ ಬೇರೆ ಆ್ಯಪ್ ತುಂಬ ಬರ್ತದೆ ಅದರಲ್ಲಿ. ಅಂದರೆ ನೋಡಿ, ಇವಾಗ ಬೇರೆ ಬೇರೆ ಆ್ಯಪ್ ಇದರಲ್ಲಿ ಅರ್ನ್ ಮಾಡ್ಬೋದು, ಅದರಲ್ಲಿ ಅರ್ನ್ ಮಾಡ್ಬೋದು ಅಂತೇಳಿ ತುಂಬ ಜನ ಹಾಕ್ತಾರೆ. ಲಾಸ್ಟಿಗೆ ಉಂಟಲ್ಲ, ನನಗೆ ಕಾಮಿಡಿ ಆಗ್ದಾಯ್ತು ಅಂಥದ್ದು ಆ್ಯಪ್ ಎಲ್ಲ ಬರುವಾಗ. ಈಗ ಎಂತ ಟೈಪಿಂಗ್ ಇಷ್ಟು ದಿನಕ್ಕೆ ಇಷ್ಟು ಟೈಪಿಂಗ್ ಮಾಡಿ ನಿಮಗೆ ಇಷ್ಟು ಹಣ ಸಿಗ್ತದೆ ಹಾಗೆ ಅಂತ ತುಂಬ ಜನ ಆ ಥರದಕ್ಕೆಲ್ಲ ಸೇರ್ತಾರೆ. ಅದರಲ್ಲಿ ಅಕೌಂಟ್ ನಂಬರ್ ಅದು ಇದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ಅದನ್ನೆಲ್ಲ ನೋಡುವಾಗ ನಾನು ಹೇಳೋದು ಇವರ ಹತ್ರ, ಪ್ರತೀಕ್ಷನ ಹತ್ರ ಹೇಳಿದ್ದು. ಆವಾಗ ಮೆಸೇಜ್ ಆಗ್ತಾ ಇದ್ದೆ ನಾನು, ಇದು ಒಂದು ಯಾವುದೋ ಮೀಶೋದು ಯಾವುದೋ ಒಂದು ವರ್ಕ್ ಇದೆ, ಅದಕ್ಕೆ ತಿಂಗಳಿಗೆ 25,000 ಸ್ಯಾಲ್ರಿ ಕೊಡ್ತಾರೆ ಅಂತೆಲ್ಲ ಏನೋ ಇತ್ತು. ಅದು ಲಿಂಕ್ ನಾನು ಅಲ್ಲಿ ಕಳಿಸಿದ್ದೆ ಆಯಿತಾ. ಅದಕ್ಕೆ ಇರು ಸೇರ್ಪರ, ಯಾರು ಸೇರ್ಪನ ಸೇರಲ್ಲ ಅಂತ ಹೇಳಿದೆ. ನಾನು ಹೇಳಿದೆ ನಾನು ಸೇರ್ತಿದ್ದೆ, ಆದರೆ ನನ್ನ ಅಕೌಂಟ್ ನೋಡಿ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಹೇಳಿದ. ಜೋರು ನಗ್ತಿರಲು. ಇಲ್ಲದಿದ್ದರೆ ಸಹ ಮತ್ತೆ ಅವರೇ ನನ್ನ ಅಕೌಂಟ್ ನೋಡಿ ಅವರೇ ನನಗೆ ಒಂದು 100 ರೂಪಾಯಿ ಪಾಪ ಅವಳಿಗೆ ಇರಲಿ ಅಂತೇಳಿ ಹಾಕಬೇಕಷ್ಟೇ. ಹಾಗೆ ಆಗಿದೆ. ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದೆ ಆಯಿತಾ. ಹಾಗೆ ಮತ್ತು ಅಂಥದ್ದಕ್ಕೆಲ್ಲ ಜಾಸ್ತಿ ಸೇರಬಾರ್ದು. ಮತ್ತು ನಮ್ಮದು ಪರ್ಸ್ನಲ್ ಎಲ್ಲ ಅಕೌಂಟ್ ಇರ್ತದಲ್ಲ, ಆಗ ಅಕೌಂಟ್ ನಂಬರ್ ಎಲ್ಲ ಕೊಟ್ಟು
IFSC ಕೋಡು ಅದು ಇದೆಲ್ಲ ಕೊಟ್ಟು ಮತ್ತು ಹ್ಯಾಕ್ ಮಾಡ್ತಾರೆ ತುಂಬ ಜನ. ಒಬ್ಬೊಬ್ಬರು ದುಡ್ಡಿಗೋಸ್ಕರ ಎಲ್ಲದಕ್ಕೂ ಸೇರಿರ್ತಾರೆ ಆ್ಯಪಲ್ಲಿ, ಅದು ಇದು ಸಿಗ್ತದೆ ಇದು ಸಿಗ್ತದೆ ಇಷ್ಟೇ ಅಮೌಂಟ್ ಸಿಗ್ತದೆ ಅಂತ. ಹಾಗೆಲ್ಲ ಯಾರು ಸೇರ್ಲಿಕ್ಕೆ ಹೋಗಬೇಡಿ. ನಾನು ಒಳ್ಳೆಯದಕ್ಕೆ ಹೇಳೋದಾಯ್ತಾ, ಅದೆಲ್ಲ ಸುಮ್ಮನೆ, ಅದು ಫೇಕ್. ತುಂಬ ಜನ ಇವಾಗ ಇದು ಎಂಥ ಸೆಲೆಬ್ರಿಟೀಸ್ ಎಲ್ಲ ತುಂಬ ಜನ ಅಂಥದ್ದು ಅಂದವರಿಗೆ ಪ್ರಮೋಷನ್ ಅಂತ ಅಷ್ಟೇ. ಇದೊಂದು ಪ್ರಮೋಷನ್ ಮಾಡಿದರೆ ನಿಮಗೆ ಇಷ್ಟು ಲಕ್ಷ ಕೊಡ್ತೇವೆ, 1 ಲಕ್ಷ ಅಷ್ಟೆಲ್ಲ ಕೊಡ್ತೇವೆ ಅಂತ ಹೇಳ್ತಾರೆ. ಅವರನ್ನು ಮಾಡಿ ಕೊಡ್ತಾರೆ, ಅವರಿಗೆ ಅಮೌಂಟ್ ಸಿಕ್ಕಿದರೆ ಸಾಕಲ್ಲ ಅಂತೇಳಿ. ಎಲ್ಲ ಆ್ಯಪ್ಗಳಿಗೆಲ್ಲ ಸೇರಬೇಡಿ. ಮತ್ತು ಅಕೌಂಟ್ ನಂಬರ್ ಎಲ್ಲ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಆಯಿತಾ. ಹಾಗೆ ಇವಾಗ ಒಂದು ನಾರ್ಮಲ್ ಲಾಗ್ ಮಾಡಿ ನಾನು ಸ್ವಲ್ಪ ಮಾತಾಡುವ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು 3-4 ದಿನ ಕೂಡ ಆಯಿತು ನಾನು ಲಾಗ್ ಅಪ್ಲೋಡ್ ಮಾಡದೆ. ಹಾಗೆ ಎಲ್ಲರಿಗೂ ಬಾಯ್ ಬಾಯ್.